ರಾಜ್ಯದಲ್ಲಿರುವಂತಹ 440 ಪ್ರಥಮ ದರ್ಜೆ ಕಾಲೇಜುಗಳ ಪೈಕಿ 428 ಕಾಲೇಜುಗಳಲ್ಲಿ ಪ್ರಾಂಶುಪಾಲರೇ ಇಲ್ಲ ಅನ್ನೋದು ತಿಳಿದು ಬರುತ್ತಿದೆ. ಮೂಲಸೌಕರ್ಯಗಳ ಕೊರತೆ ಇದ್ದು ಅದನ್ನು ನಿವಾರಿಸುವುದಕ್ಕೆ ಆದ್ಯತೆ ನೀಡಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಕೆ ಅಬ್ದುಲ್ ಜಬ್ಬಾರ್ ಅವರ ಗಮನಕ್ಕೆ ಸೆಳೆಯುವಂತಹ ಸೂಚನೆಗೆ ಬಸವರಾಜ ರಾಯರೆಡ್ಡಿ ಉತ್ತರಿಸಿದ್ದಾರೆ. ದಾವಣಗೆರೆಯಲ್ಲಿ ಹೊಸ ಪ್ರಥಮ ದರ್ಜೆ ಕಾಲೇಜು ತೆರೆಯಬೇಕು ಅಂತ ಅಬ್ದುಲ್ ಜಬ್ಬಾರ್ ಒತ್ತಾಯಿಸಿದ್ದಾರೆ. ಈಗ ತಮಗೆ ಮಾಹಿತಿಗಾಗಿ ಹೇಳ್ತೇನೆ, ಸದನದ ಮಾಹಿತಿಗಾಗಿ ಅಧ್ಯಕ್ಷರೇ, ಸುಮಾರು 440 ಕಾಲೇಜುಗಳಿದ್ದಾವೆ ರಾಜ್ಯದಲ್ಲಿ. 440 ಕಾಲೇಜಿನಲ್ಲಿ ಈಗ ಪ್ರಿನ್ಸಿಪಾಲ್ 428 ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ಸ್ ಇಲ್ಲ. 428 ಕಾಲೇಜ್ ಹ್ಯಾವ್ ನೋ ಪ್ರಿನ್ಸಿಪಾಲ್ಸ್. ಅದಕ್ಕೆ ಅವೆಲ್ಲವನ್ನ ತುಂಬ್ತಾ ಇದ್ದೇವೆ, ಅದು ಮಾತು ಬೇರೆ. ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟಿದೆ. ಆದಾಗ್ಯೂ ಕೂಡ ಇವತ್ತು ಅವೆಲ್ಲ ಮಾಡಬೇಕಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಹೊಸ ಕಾಲೇಜುಗಳನ್ನು ಮಂಜೂರು ಮಾಡಿದರೆ ಮೂಲಭೂತ ಸೌಕರ್ಯ ಮತ್ತು ಸಿಬ್ಬಂದಿಯನ್ನು ಯಾವ ತರ ಕೊಡಬೇಕನ್ನೋದು ನಮ್ಮ ಸಮಸ್ಯೆ ಅಷ್ಟೇ. ನಿಮ್ಮ ಡಿಮ್ಯಾಂಡ್ ಅನ್ನು ಒಪ್ತೇನೆ ನಾನು. ಈಗ ತಮಗೆ ಮಾಹಿತಿಗಾಗಿ ಹೇಳ್ತೇನೆ, ಸದನದ ಮಾಹಿತಿಗಾಗಿ ಅಧ್ಯಕ್ಷರೇ,